ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಏನಪ್ಪ ನಮ್ಮ ಚಿಂಟು ಇಷ್ಟು ದಿನ ಬಿಸಿ ಆಗ್ಬಿಟ್ಟಾನೆ, ಇಷ್ಟು ದಿನ ಕಾಣಿಸ್ಕೊಂಬಿಲ್ಲ, ಇವತ್ತು ಕಾಣಿಸ್ಕೊಂತಾನೆ ಅಂತ ಅನ್ಕೊಂತಿದ್ದೀರಾ? ಏನಂದ್ರೆ ನಮಗೆ ಎಕ್ಸಾಮ್ ಇದ್ವಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಆಗಿದ್ದೀನಿ ಅಷ್ಟೇ. ಸುಮ್ಮನೆ ಇರೇ ಪಿಂಕಿ, ಅವನ್ ಕೇಳಿಸ್ಕೊಂಡ್ರೆ ಜಗಳ ಮಾಡ್ತಾನೆ. ಅಲ್ಲ, ಹಿಂಗ್ ಬಂದು ಕುತ್ಕೊಂಡಿದ್ದೀರಲ್ಲ, ಯಾಕೆ ಆಟ ಆಡ್ಬೇಕು? ಓದ್ಕೊಂಬದೆ, ಬರ್ಕೊಂಬದೆ, ಇಲ್ಲ ಆಟ ಆಡೋದೆ, ಏನ್ ಹೇಳ್ರಿ? ಯಾವ್ದನ ಒಂದ್ ಮಾತಾಡ್ರು, ಸುಮ್ಮನೆ ಕಣ್ಣು ಮಿಕ್ಕಿ ಮಿಕ್ಕಿ ಬಿಡ್ಕೊಂಡು ಕುತ್ಕೊಂಡಿದ್ದೀರಾ? ಚಿಂಟ ಯಾವ್ದನ ಒಟ್ಟು ಕೇಳ. ಹಳ್ಳಿಯ ಗಡಿಯಾರ ಒಳ್ಳೆಯ ಆಹಾರ. ಅಯ್ಯಯ್ಯೋ, ಪಿಳ್ಳೆ ನೋಡ ಅಮ್ಮನ ಅಲ್ಲೂ ಅಲ್ಲೊಂದು ಕಣ್ಣು ಹೆಂಗ್ ಬಿಟ್ಟೈತಿ, ಒಳ್ಳೆ ಏಳ್ದಪ್ಪ ಬಿಟ್ಟೈತಿ. ಯೋಚನೆ ಮಾಡ್ತಿದ್ದೀನಿ. ಗಡಿಯಾರನೇ ಅಲ್ಲ, ಮತ್ತೆ ನಿನ್ ಕ್ಲೂ ಕೊಡೋ ಒಂದು. ಅಲ್ಲ ಕೆಪ್ಪರ್ ತಿಮ್ಮಣ್ಣ, ಗಡಿಯಾರ ಅಂತ ಗಡಿಯಾರನೇ ತಿಂತೀವಿ ನಾವು. ಅದನ್ನ ನಾವು ತಿಂತೀವಿ. ಕುರಿನೇ? ಹತ್ರ ಇದೆಯಾ ಹೇಳು. ಮೇಕೆನೆ? ಆಗಲ್ಲ, ಎಲ್ಲಾನು ಒಂದೊಂದು ಹೇಳ್ತಾನೆ. ನನಗ್ ಗೊತ್ತಾತು. ಏನು? ನಾಯಿನೇ? ಏ ಪಿಲ್ಲೆ, ನಾನು ಒಟ್ಟು ಕೇಳಿದ್ದ ಯಾವ್ದು? ಹಳ್ಳಿಯ ಗಡಿಯಾರ ಒಳ್ಳೆಯ ಆಹಾರ ಅಂದ್ರೆ ನಾಯಿ ತಿಂತೀನಿ. ನನಗ್ ಗೊತ್ತಾಯ್ತು, ಕೋಳಿ. ಇದನ್ನ ಯಾಕೆ ಇಷ್ಟ ತಕೊಂಡ? ಹೋಗಲ್ಲ, ನಾನು ನಿಮ್ಮ ಆಟಕ್ಕೂ ಬರಲ್ಲ, ಏನೂ ಇಲ್ಲ. ತಿಕ್ಲತ್ತಿಸ್ತೀರ ಅಲ್ಲಿ. ನೀವು ಮಾಡೋ ಕೆಲಸ ನೋಡಿದೆ, ಎಲ್ಲನ ಒಂದ ಕುಂಡ್ರಿಸಿ 1 ಗಂಟೆ ಕಟ್ಟಿ ಡನ 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 ಬಡಿಬೇಕು ಅನ್ಸ್ತೈತೆ. ಎಲ್ಲಿಗೆ? ನಿನ್ ತಲಕಾಯಿಗೆ. ಚಿಂಟು ಚಿಂಟು, ಸಿಟ್ಟು ಮಾಡ್ತೇಬೇಡ, ಒಂದು ಕತೆ ಹೇಳು. ನಾನು ಕತೆನೂ ಹೇಳಲ್ಲ, ಏನು ಹೇಳಲ್ಲ. ನಿಮ್ ತಾಗ ಆಟ ಆಡೋದ್ಕಿಂತ ಎಲ್ಲ ನಾವು ಹೋಗಿ ಸುಮ್ಮನೆ ಕೂಕೊಂಡು ಓದ್ಕೊಂಡ್ರೆ ಬೆಟರ್. ಲೋ ಚಿಂಟು. ಕಿರಣ ಕಿರಣ, ನೀನು ಒಂದು ಕತೆ ಹೇಳು. ಕತೆನಾ? ಸರಿ ಹೇಳ್ತೀನಿ. ನಾನು ಅಲ್ಲೇ ಬುಕ್ ಬಿಟ್ಟು ಬಂದೆ. ಯಾಕಮ್ಮಿ ಹುಷಂತೀರಾ? ಏನಿಲ್ಲ, ನಾನು ನಿಮ್ಗೊಂದು ಕಾಮಿಡಿ ಹೇಳ್ತೀನಿ. ಏನ್ ಗೊತ್ತಾ? ಮತ್ತೀಗ ಗುಂಡಜ್ಜಿ ಎಲ್ಲ ಕಪಲ್ ನಟ್ನಂತದೆ. ನನ್ನ ಬಗ್ಗೆನೇ ಯಾತ ಹೇಳ್ತಿದ್ಯಾ? ಹೇಳು ಹೇಳು, ಮಾಡ್ತೀನಿ ನೀಗಿ. ಮೊನ್ನೆ ಗುಂಡಜ್ಜಿನ ಚಿಂಟು ಅವ್ರ ಚಿಕ್ಕಮ್ಮವ್ರಿಗೆ ಹೋಯ್ಯಾರೆ. ಬರ್ಬೇಕಾದ್ರೆ ಸೀಮೆಣ್ಣೆ ಕೊಟ್ಟು ಕಳ್ಸ್ಯಾರೆ. ಅದೇ ಗ್ಯಾಸ್ ಖಾಲಿ ಆಗಿತ್ತಲ್ಲ, ಅದಕ್ಕೆ. ಸುಮ್ಮನಿರೇ, ಬೈತಾನೆ. ನೀವು ಪಿಸಿ ಪಿಸಿ ಅಂದ್ರೆ ನಾನು ಹೇಳಲ್ಲ. ನಮ್ಮ ಚಿಂಟು ಬಸ್ ಸ್ಟ್ಯಾಂಡ ಸುಮ್ಮನೆ ಕುಕಂಬ್ಲಾರ್ದ ಅಂಗಡಿ ನೋಡ್ಬಿಟ್ಟು, ಅಜ್ಜಿ ಅಜ್ಜಿ ನನಗೆ ಚಿಪ್ಸ್ ಕೊಡ್ಸಜ್ಜಿ ಅಂತ ಕೇಳವನೆ. ಅದಕ್ಕೆ ಗುಂಡಜ್ಜಿ, ಬೇಡ ಪಾಪ ನಿನ್ ಕೆಮ್ಮ ಅಂತ್ಯ, ಬೇಡ ತಿನ್ಬೇಡ ಅಂತ ಹೇಳೈತೆ. ಆಮೇಲೆ ಬಿಸ್ಕೆಟ್ ಕೊಡ್ಸು ಅಂತಂದೇನೆ. ಕಫ ಆಗ್ತೈತೆ, ಸುಮ್ಮನೆ ಬೇಡ, ದುಡ್ಡಿಲ್ಲ ಅಂತಂದು ಹೇಳೈತೆ ಗುಂಡಜ್ಜಿ. ಆಮೇಲೆ ನಮ್ಮ ಚಿಂಟುಗೆ ಜಾಸ್ತಿ ಸಿಟ್ಟು ಬಂದ್ಬಿಟ್ಟೈತಿ. ಸಿಟ್ಟು ಬಂದಿದ್ರೆ ಏನ್ ಗೊತ್ತೇ, ಬಸ್ಸ ಕುಕಂಡ್ಮೇಲೆ ಮದುವೆ ಇಕ್ಕಿತ್ತಂತೆ. ಗುಂಡಜ್ಜಿ ಬೆಳೆ ಬಟ್ಟೆ ಒದಿಸಿತ್ತಂತೆ ಕ್ಯಾನಿನ್ ಮ್ಯಾಕಿ. ಆವಾಗ ಇವನು ಕಂಡಕ್ಟರ್ ಬರೋ ನೋಡ್ಕೊಂಡು ಟಿಕೆಟ್ ಕೊಡ್ಬೇಕಾರೆ, ಅಜಯ್ ಅತ್ಲಾಗಿಕ್ಕು ಸೀಮೆಣ್ಣನ ಮದುವೆಗೆ ಇಕ್ಕಿದ್ದ ಸೆಲ್ಲಿರೆ, ನನ್ನ ಬಟ್ಟೆ ಎಲ್ಲ ಗಲೀಜಾಗೈತೆ ಅಂತಂದು ಹಾಕ್ಕೊಟ್ಬಿಟ್ಟಾನೆ. ಅವಜ್ಜಿ ಸುಮ್ಮನಿರೋ ಅಂದ್ರೂ ಸುಮ್ಮನಿರಲ್ಲ. ಆಮೇಲೆ ಕಂಡಕ್ಟರ್ ಎಲ್ಲ ಬೈದ್ರಂತೆ, ಬೈದು ದೊಡ್ಡ ಜಗಳ ಆತಂತೆ. ಆಮೇಲೆ ಪಕ್ಕ ನಮ್ಮ ಚಿಂಟುನ ಗುಂಡಜ್ಜಿ ಮಂತಕ್ಕೆ ಬರ್ತಿರಂಗೆ ಅಂತ ಹೋಯ್ತು 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 ಅಂದ್ರೆ ಏನ್ ಹೇಳ್ತೀಯ? ಆಮೇಲೆ ಹೆಂಗ್ ಹೋಯ್ತಿತ್ತಂದ್ರೆ ಗುಂಡಜ್ಜಿ ಕೆನ್ನೆ ಕೆಂಪುಗಾಗಿತ್ತು. ಎದವಲ್ಲ ಮೇಕೆ, ಬ್ಯಾಡಕಣ ಚಿಂಟು, ಬ್ಯಾಡಕಣ, ಯಾಕೋ ಹಿಂಗ್ ಹೋಯ್ತಿದ್ಯಾ? ನನ್ನ ಮಗನೇ, ನನ್ನ ಆಡಿಸ್ಕೊಂತೀಯ. ನಮ್ ಗುಂಡಜ್ಜಿ ಹೋಯ್ತಂತ ಇವಾಗ ನಾನು ಹೋಯ್ತೀನಿ ತಕ. ಬಿಡು ಚಿಂಟು, ಒಯ್ಬೇಡ, ಮಾತಾಡ್ಬಿಡ್ರಿ ನೀವು. ನಾನ್ ನಿಮ್ಗೇನು ಕಾಮಿಡಿ ಪೀಸ್ ತರ ಕಾಣಿಸ್ತೀನಿ ನಾನು? ಅದು ಇವರು ಕತೆ ಹೇಳು ಅಂದ್ರ ನೀನು ಮೊನ್ನೆ ಹಂಗಂದಲ್ಲ, ಅದು ಬೇರೆ ಒಯ್ದು ನೋಡಿನಲ್ಲ, ಅದಕ್ಕೆ ನಾನು ಹಂಗಂದೆ. ನಾನು ಎಂದನ ಬೇರೆ ಹಂಗೆ ಹೇಳ್ತೀನಿ. ನಮ್ಮ ಕಿರಣ್ ಅವ್ರ ಅಮ್ಮಂತ ಹಂಗೆ ವಹಿಸ್ಕೊಂತು ಹಿಂಗೆ ವಹಿಸ್ಕೊಂಡು ಕೆನ್ನೆ ಕೆಮ್ಕ ಇತ್ತು, ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು ಅಂತಂದು. ನಾನು ಮಾತ್ರ ಎಲ್ಲ
ಯಾರಿಗೆ ಹೇಳ್ಕೊಂಬತ್ತಲ್ವೇ ಇನ್ನೊಂದ್ಸಲ ಏನೋ ನಂಗೆ ಯಾರ ತಗನ ಹೇಳ್ಬೇಕಂತ ಹೇಳಲ್ಲ ಕಾಲು ಕೈ ಲೋಟ ಲೋಟ ಕೋಳಿ ಕಾಲು ಮುರಿದಂಗೆ ಮುರಿದು ಬಿಡ್ತೀನಿ ನೋಡು ಸರಿ ಬಿಡಪ್ಪ ಅಂತ ಯಾರು ಹೇಳಲ್ಲ ಯಾರು ನೋಡು ಸರಿಯಾಗಿ ಇಟ್ಬಿಡ್ತೀನಿ ಯಾರ ಗೂಸನ ಏನ್ ನಡೆಯೋ ಹೋಗಣ ಹೋಗಪ್ಪ ಸುಮ್ಮನೆ ಯಾಕೆ ನಾವು ಸಹಿಸ್ಕೋಬೇಕು ನಾನು ಹೇಳ್ತಾ ಇರ್ತದ ನಾಯಿ ನನ್ನ ಮಗ ದಬ ದಬ ಒಯ್ದ್ಬಿಟ್ಟೆ